ಮಧುಗಿರಿ ತಾಲೂಕಿನ ಜನತೆಗೆ ಮಹತ್ವದ ಮಾಹಿತಿ. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಗಂಪಲಹಳ್ಳಿ ಗ್ರಾಮದಲ್ಲಿ ತಾಲೂಕಿನ ಪ್ರಪ್ರಥಮ ಸೂರ್ಯಘರ್ ಸೌರ ವಿದ್ಯುತ್ ಯೋಜನೆಯ ಸೋಲಾರ್ ಅಳವಡಿಕೆ ಯಶಸ್ವಿಯಾಗಿ ಮಾಡಲಾಗಿದೆ. ಇದು ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಸಬ್ಸಿಡಿ ದರದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಮಾಡುವ ವಿಶೇಷ ಅವಕಾಶವನ್ನು ಜನತೆಗೆ ಕಲ್ಪಿಸಿದೆ. ಈ ಯೋಜನೆಯ ಮೂಲಕ ಉತ್ಪಾದನೆಯಾಗುವ ಹೆಚ್ಚುವರಿ ವಿದ್ಯುತ್ ಅನ್ನು ಕೆಇಬಿಗೆ ವರ್ಗಾವಣೆ ಮಾಡಿ 1 ಯೂನಿಟ್ಗೆ ಸುಮಾರು ₹3 ದರದಲ್ಲಿ ಆದಾಯ ಪಡೆಯುವ ಅವಕಾಶವೂ ಲಭ್ಯವಿದೆ. ವಿಶೇಷವಾಗಿ ಗ್ರಾಮೀಣ ಭಾಗದ ರೈತರು ಬೋರ್ವೆಲ್ಗಳು, ಕೃಷಿ ಪಂಪ್ಸೆಟ್ಗಳು ಹಾಗೂ ಮನೆ ಬಳಕೆಗೆ ಕಡಿಮೆ ವೆಚ್ಚದಲ್ಲಿ ಸೌರ ಘಟಕಗಳನ್ನು ಅಳವಡಿಸಿಕೊಳ್ಳಬಹುದು. ಮನೆಗಳ ಮೇಲ್ಛಾವಣಿ, ಶೀಟ್ ಮೇಲ್ಭಾಗ ಹಾಗೂ ಜಮೀನಿನ ಸಮೀಪದಲ್ಲಿರುವ ಬೋರ್ವೆಲ್ ಪ್ರದೇಶಗಳಲ್ಲಿಯೂ ಸಹ ಸಬ್ಸಿಡಿ ದರದಲ್ಲಿ ಸೋಲಾರ್ ಅಳವಡಿಕೆ ಮಾಡಿಕೊಡಲಾಗುತ್ತಿದೆ. ವಿದ್ಯುತ್ ಉಳಿತಾಯದ ಜೊತೆಗೆ ಹೆಚ್ಚುವರಿ ಆದಾಯ ಗಳಿಸಬಹುದಾದ ಈ ಯೋಜನೆಯನ್ನು ಮಧುಗಿರಿ ತಾಲೂಕಿನ ರೈತರು ಹಾಗೂ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀನಿವಾಸ್ ಗರಣಿಯವರನ್ನು ಸಂಪರ್ಕಿಸಬಹುದು. ಕಾಲ್ 9844809265. ವಿಜ್ವಲ ಸುದ್ದಿ ವರದಿ ಹರೀಶ್, ಮಧುಗಿರಿ. ಇವತ್ತು ನಾವು ಗಂಪಲಹಳ್ಳಿ ವಿಜಯದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆದು ಏನು ಸಬ್ಸಿಡಿ ಇದರಲ್ಲಿ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಈ ಗಂಪಲಹಳ್ಳಿ ಕಾವಲಮ್ಮನ ಕಸ್ಟಮರ್ ನೋಡಿ, ಈ ಥರ ಕಾವಲಮ್ಮನ ಕಸ್ಟಮರು ಇದರಿಂದ ಏನು ಅನುಕೂಲ ಆಗ್ತಾ ಇದೆ ಕಸ್ಟಮರ್ಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಸ್ಟಮರ್ಗೆ 3 ಕಿಲೋವ್ಯಾಟ್ ಹಾಕ್ಸ್ಕೊಂಡ್ರೆ ಮಿನಿಮಮ್ 78,000 ಸಬ್ಸಿಡಿ ಸಿಗುತ್ತೆ. ಮತ್ತು ಕಸ್ಟಮರ್ ಇಲ್ಲಿ ಏನು ಸೋಲಾರ್ ಅತಿ ಹೆಚ್ಚಾಗಿ ಉತ್ಪಾದನೆ ಆಗಿದೆ ಸೋಲಾರು ಕೆಇಬಿಗೆ ಹೋಗಿ ಮತ್ತು ಕೆಇಬಿಯಿಂದ ಕಸ್ಟಮರ್ಗೆ ಪರ್ ಯೂನಿಟ್ ₹3 ಥರ ಅವ್ರಿಗೆ ಅಮೌಂಟ್ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಕಸ್ಟಮರು ಈಗ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಏನು ನೀವೇ ಕರೆಂಟ್ ಉತ್ಪತ್ತಿ ಮಾಡಿ ಕೆಇಬಿ ಅವ್ರಿಗೆ ಕೊಡೋಂಥ ಒಂದು ಕೆಲಸನ ನಾವು ಇವತ್ತು ಡಿಜಿಟ್ಲಿಕ್ ಕಂಪ್ನಿಯಿಂದನೂ ಮಾಡ್ತಾ ಇದ್ದೀವಿ. ನಾವು ಸೆಂಟ್ರಲ್ ಗೌರ್ಮೆಂಟಿಂದ ನಾವು ನಮ್ಮ ಕಂಪ್ನಿ ಕೂಡ ವೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಕಾವಲಮ್ಮನ ಕಸ್ಟಮರ್ಗೆ ಸೂರ್ಯಘರ್ ಯೋಜನೆಯಿಂದ ಇವತ್ತು ಫಸ್ಟ್ ಇನ್ಸ್ಟಾಲೇಷನ್ ನಡೀತಾ ಇದೆ. ನಿಮ್ಮ ಮನೆಗಳಿಗೂ ಬೇಕು ಅಂದರೆ ಈಗ 2,000-3,000 ಕರೆಂಟ್ ಬಿಲ್ ಏನು ಕಟ್ತಾ ಇದ್ದೀರಲ್ಲ, ಆ ಕರೆಂಟ್ ಬಿಲ್ನ ಉಳಿಸ್ಕೊಂಡು ಮತ್ತು ಅದರಿಂದ ದುಡ್ಡು ಅರ್ನಿಂಗ್ ಕೂಡ ಮಾಡುವಂಥ ಒಂದು ಉದ್ದೇಶಪೂರ್ವಕವಾಗಿ ನಾವು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ಎಂಟೈರ್ ಮಧುಗಿರಿ ತಾಲೂಕಲ್ಲಿ ನಡೀಬೇಕು ಅನ್ನೋದು ನನ್ನನ್ನು ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ಮಾಹಿತಿ ಇನ್ನೂ ತಲುಪಿಲ್ಲ, ಹಾಗಾಗಿ ನಾವು ಈ ವಿಡಿಯೋ ಮುಖಾಂತರ ಜನಗಳಿಗೆ ತಲುಪಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ನಾವು ಈಗ ಏನಿದೆ ಕಸ್ಟಮರ್ 1 kV ಹಾಕ್ಸ್ಕೊಂಡ್ರೆ 30,000 ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬರ್ತಾ ಇದೆ. ಮತ್ತು 2 kV ಕಸ್ಟಮರ್ ಹಾಕ್ಸ್ಕೊಂಡ್ರೆ 60,000 ಕೆವಿಯಿಂದ ಸಬ್ಸಿಡಿ ಸಿಗ್ತಾ ಇದೆ. ಮತ್ತು 3 kV ಹಾಕ್ಸ್ಕೊಂಡ್ರೆ 3 kVಯಿಂದ 10 kVವರೆಗೂ 78,000 ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಇದರಲ್ಲಿ ಇನ್ನೊಂದು ಏನಂದರೆ, ನೀವು ಬ್ಯಾಂಕ್ ಲೋನ್ಗಳು ಮುಖಾಂತರ ಹೋಗ್ಬೋದು. ಈಗ ಏನಿದೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ 5ರಿಂದ 7% ಬಡ್ಡಿ ಕಡಿಮೆ ಬಡ್ಡಿ ಮತ್ತು ಯಾವುದೇ ನಿಮ್ಮ ಆಧಾರವಿಲ್ಲದೆ ಲೋನ್ಗಳು ಕೂಡ ಮಾಡಿಸ್ಕೊಡೋಂಥ ಕೆಲಸವನ್ನು ಈ ಡಿಜಿಟ್ಲಿಕ್ ಕಂಪ್ನಿ ಮಾಡ್ತಾ ಇದೆ. ದಯವಿಟ್ಟು ಇದಕ್ಕೆ ಸಹಕರಿಸಿ.